ಚೆನ್ನಾಗಿದೆ ಸರ್. ಸರ್ ಟಿಕೆಟ್ ಓಪನಿಂಗ್ ಆಗಿದೆ. ಹೌದು ಸರ್. ಟಿಕೆಟ್ ನಿಮ್ಮ ಥಿಯೇಟರ್ ಎಷ್ಟಾಗಿದೆ? ಸರ್ ನಮ್ಮಲ್ಲಿ ಇದು ಸ್ಯಾಟರ್ಡೇನೇ ಓಪನಿಂಗ್ ಮಾಡಿದ್ವಿ ಆನ್ಲೈನು. ಆ್ಯಕ್ಚುಲಿ ನಮ್ಮಲ್ಲಿ ಆರ್ ಶೋ ಇದೆ. ಆರ್ ಶೋನು ಆಲ್ರೆಡಿ ಎಲ್ಲ 6850 ಟಿಕೆಟ್ ಸೇಲ್ ಆಗಿದೆ ಸರ್. ಫುಲ್ ಭರ್ತಿ ಆಗಿದೆ. ಸ್ಯಾಟರ್ಡೇ ಒಂದು 11:30 12 ಸ್ಟಾರ್ಟ್ ಆಗಿದೆ. ವಿತಿನ್ 2 hours ಎಲ್ಲ ಕ್ಲೋಸ್ ಆಗಿದೆ. ಎಷ್ಟು ಆಗ್ತದೆ? ಆರ್ ಶೋನ್ ಇದೆ ಸರ್. ಆರ್ ಶೋ ಬೆಳಗ್ಗೆ ಎಷ್ಟು? ಬೆಳಗ್ಗೆ 5 ಗಂಟೆಗೆ ಫ್ಯಾನ್ ಶೋ ಇದೆ. 5 ಗಂಟೆ, 9 ಗಂಟೆ, 1 ತಿರ್ಗಿ 4 ಗಂಟೆ, 7 ಗಂಟೆ, ರಾತ್ರಿ 10 ಗಂಟೆಗೆ ಇದೆ. ಇದೆಲ್ಲ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರೆಲ್ಲ ಕಳಿಸ್ತಾರೆ. ಸರ್ ದರ್ಶನ್ ಅವರೆಲ್ಲ ಬರ್ತಾರೆ. ನನಗೆ ಐಡಿಯಾ ಇಲ್ಲ ಸರ್ ಆ ಥರ. ಸರ್ ಪರಭಾಷೆ ಸಿನಿಮಾದ ಬಾವಳಿ ಜಾಸ್ತಿ ಆಗಿದೆ. ನಿಮಗೆ ಹೆಂಗೆ ಅನ್ಸುತ್ತೆ? ಕನ್ನಡದಲ್ಲಿ ಕಂಟೆಂಟ್ ಚೆನ್ನಾಗಿದೆ ಬರ್ತಾ ಇದೆಯಾ ಇಲ್ವಾ? ಸರ್ ಈಗೆಲ್ಲಿ ಸರ್ ಈಗ ದರ್ಶನ್ ಸರ್ ಎಲ್ಲ ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. 2-3 ಮಾಡಿದ್ರೆ ಜನ ಸ್ವಲ್ಪ ಬರ್ತಾರೆ ಥಿಯೇಟ್ರ್ ಕಡೆ. ಪರಭಾಷೆ ಜಾಸ್ತಿ ಇದೆ, ಅದನ್ನು ನಿಜ. ಕನ್ನಡ ಸಿನಿಮಾ ಯಾವುದು ನಿಲ್ತಾ ಇಲ್ಲ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸರಿಯಾದ ಸಿನಿಮಾಗಳು ಮಾಡ್ತಾ ಇಲ್ಲ. ನಿಮ್ಮ ಥಿಯೇಟ್ರ್ ಸವಾಲು ಏನು? ಸ್ಥಳ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಕನ್ನಡ ಶೋ ಕನ್ನಡ ಶೋನೇ, ಕನ್ನಡನೇ 4 ಶೋ ಇದೆ ಸ್ಥಳ. ಇದು ತೆಲುಗು ಆಡಿಯನ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಅಥವಾ ಕನ್ನಡ? ಇಲ್ಲ, ಕನ್ನಡ ಆಡಿಯನ್ಸೇ ಜಾಸ್ತಿ ಇದೆ. ಸರ್ ಒಂದು ದರ್ಶನ್ ಸರ್ ಅಂತ ಒಂದು ಪೇಜ್ ಇರುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ಅದೆಲ್ಲ ಹೇಗೆ ತಯಾರಿ ಮಾಡ್ತಾರೆ ಸರ್? ಎಲ್ಲ ಥರ್ಸ್ಡೇ ಶುರು ಮಾಡ್ಕೋತಾರೆ ಅಭಿಮಾನಿಗಳು. ಈಗೇನು ಐಡಿಯಾ ಇಲ್ಲ, ಅವ್ರು ಬರ್ತಾರೆ. ಹಾಲಾಭಿಷೇಕ, ಹೂವು ಅಲಂಕಾರ ಏನೋ ಮಾಡ್ತಾರೆ ಸರ್. ಸರ್ ನಿಮ್ಮ ಥಿಯೇಟರ್ ಕಾಂತಾರ ರಿಲೀಸ್ ಆಗಿತ್ತು, ಒಂದು ದೊಡ್ಡ ಮಟ್ಟದ ಇಲ್ಲ, ನಮ್ಮಲ್ಲಿ ಕಾಂತಾರ ಇರಲಿಲ್ಲ. ಕಾಂತಾರ ಹಾಕಿಲ್ಲ. ಈಗ ಕಾಟೆ ರಿಲೀಸ್ ಆಗ್ತದೆ, ಹೇಗೆಲ್ಲ ಇರುತ್ತೆ? ಜೋರಾಗಿರುತ್ತೆ ಸರ್. ಹಬ್ಬ ಜನ ಜಾತ್ರೆ ಇರುತ್ತೆ ಇಲ್ಲಿ. ದರ್ಶನ್ ಅಭಿಮಾನಿಗಳದ್ದು ಒಂದು ಜಾತ್ರೆ ಇರುತ್ತೆ.